ನಂದಿತಾ ಅವ್ರೆ ಇಂಥ ಒಂದು ಶುಭ ದಿನ ಬರುತ್ತೆ ಅಂತ ನೀವು ಯೋಚನೆ ಮಾಡಿರಲಿಲ್ಲ ಅಲ್ವಾ? ಬರೀ ನಿಮ್ಮ ಸಮಯ ಮತ್ತು ಅವಕಾಶದ ಬಗ್ಗೆ ಯೋಚನೆ ಮಾಡೋರು ನೀವು. ಅದೆರಡೂ ನನ್ನ ಕೈಗೆ ಬರುತ್ತೆ ಅಂತ ಯೋಚಿಸಿರಲ್ಲ ಬಿಡಿ. ನಾಯಿ ಇಡೀ ರಾತ್ರಿ ಚಂದ್ರನ ನೋಡ್ಕೊಂಡು ಬೊಗಳ್ತಾ ಇತ್ತಂತೆ. ಮಾರನೇ ದಿನ ಬೆಳಗ್ಗೆ ಚಂದ್ರ ಮಾಯ ಆಗಿದ್ದನ್ನ ನೋಡಿ ತಾನು ಬೊಗಳಿದ್ರಿಂದಾನೇ ಚಂದ್ರ ಮಾಯ ಆಗಿದ್ದು ಅಂತ ಒಳಗೊಳಗೆ ಖುಷಿ ಪಡ್ತಾ ಇತ್ತಂತೆ. ಆದರೆ ನೀವು ಎಷ್ಟೇ ಬೊಗಳಿದ್ರು ನಾನು ಮಾಯ ಆಗೋ ಚಂದ್ರ ಅಲ್ಲ ನಂದಿತಾ ಅವ್ರೆ. ಕೂಲ್ ನಂದಿತಾ ಅವ್ರೆ, ಕೂಲ್. ನಿಮ್ಮ ಡೈಲಾಗ್ಗೆ ತಿರುಗೇಟ್ ಕೊಟ್ರೆ ನಿಮ್ಮಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ನೀವು ಮಾಡೋ ಪ್ಲ್ಯಾನ್ಗೆಲ್ಲ ತಿರುಗೇಟ್ ಕೊಡ್ತಾ ಹೋದರೆ ಅಪ್ಪಬ್ಬಾ. ತಾಳ್ಮೆ ಅನ್ನೋದು ಸೋಡಾ ಇದ್ದ ಹಾಗೆ ನಂದಿತ್ತವ್ರೆ. ಅದನ್ನು ಅಲಗದೆ ಕುಲುಕದೆ ತೊಗೊಂಡು ಹೋದರೆ ಸರಿ. ಇಲ್ಲ ಅಂದರೆ ಅದನ್ನು ಓಪನ್ ಮಾಡಿದಾಗ ಯಾರ ಮಾತು ಕೇಳೋದಿಲ್ಲ. ಇಷ್ಟು ದಿನ ನೀವು ನನಗೆ ಕೊಟ್ಟಿದ್ದನ್ನು ಈಗ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೆ. ನಾನು ನನ್ನ ಶಕ್ತಿ ಮೀರಿ ಸಹನೆನ ಕಾಪಾಡ್ಕೊಂಡು ಬಂದೆ. ಆದರೆ ನಿಮ್ಮ ಮತ್ತು ನಿಮ್ಮ ಅಕ್ಕನ ಆಟ ಓವರ್ ಆಯ್ತಾ? ಲೇ ಟೀಚರ್, ನೀನು ಯಾವುದ್ರಲ್ಲೂ ಗಟ್ಟಿ ಇಲ್ಲದೆ ಹೋದ್ರು ಭಾಷಣ ಮಾಡೋದ್ರಲ್ಲಿ ನಿನ್ನ ಮೀರ್ಸೋರು ಯಾರೂ ಇಲ್ಲ ಕಣೆ. ಈಗ ನೀನು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಕಟ್ಟಾಕಿರೋ ವಿಷಯ ನನ್ನ ಅಪ್ಪಯ್ಯಂಗೋ ಅಕ್ಕಂಗೋ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅಯ್ಯೋ ನಂದಿತಾ ಅವ್ರೆ, ಹಾಗನ್ಬೇಡಿ, ನನಗೆ ಭಯ ಆಗುತ್ತೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ವೇ? ನೋಡ್ತಾ ಇರೋ. ಹಾಗಿದ್ರೆ ನೋಡೋಣವಾ? ಮಂಜು ಅವರೇ, ಇವ್ರ ಅಕ್ಕಂಗೆ ಫೋನ್ ಮಾಡಿ. ಇವ್ರ ಫೋನಿಂದಾನೆ.